ನೋಡಿ, ರಾಜಧಾನಿ ಬೆಂಗಳೂರನ್ನ ನಿಜಕ್ಕೂ ದೇವರೇ ಕಾಪಾಡಬೇಕು. ಒಂದು ಕಡೆ ಟ್ರಾಫಿಕ್ ಸಮಸ್ಯೆ, ಕಸದ ಸಮಸ್ಯೆ, ಇದರ ಮಧ್ಯೆ ಬಿರು ಬೇಸಿಗೆಯಿಂದ ಆ ಸುಡೋ ಬಿಸಿಲಿನಿಂದ ಜನ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಏನು ಗೊತ್ತಾ, 35 ಡಿಗ್ರಿ ಸೆಲ್ಸಿಯಸ್ ದಾಟ್ಬಿಡ್ತು ಗರಿಷ್ಠ ಉಷ್ಣಾಂಶ. ಸಾಮಾನ್ಯ ಉಷ್ಣಾಂಶಕ್ಕಿಂತ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗಿದೆ. ಕಳೆದ 24 ಗಂಟೆಯಲ್ಲಿ 35.4 ಡಿಗ್ರಿ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಈ ಬಾರಿ 32 ಡಿಗ್ರಿ ಮೀರಿ ದಾಖಲಾಗ್ಬಿಟ್ಟಿದೆ ಗರಿಷ್ಠ ಉಷ್ಣಾಂಶ. ಹೇಳದ್ನಲ್ಲ, ಆರಂಭಿಕ ಹಂತದಲ್ಲೇ 35 ಡಿಗ್ರಿ ಅಂತಂದ್ರೆ ಮಿಡ್ಲಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಬರ್ಬೋದು? ಹಾಗಾದರೆ ಮೇ ತಿಂಗಳಲ್ಲಿ ಮನೆ ಒಳಗಡೆ ಇದ್ರೂ ಕೂಡ ಅಷ್ಟೇ ಸೆಕೆ, ಮನೆ ಹೊರಗಡೆಯಿಂದ ಬಂತು ಅಂತಂದರೆ ಬಿಸಿಲು ಸುಡುತ್ತೆ. ಸೊ ಇದಕ್ಕೆ ನಮ್ಮ ಸೇಫ್ಟಿನ ನಾವು ನೋಡ್ಕೊಳ್ಬೇಕಷ್ಟೆ. ಆದಷ್ಟು ಇದರಿಂದ ಕಾಪಾಡ್ಕೊಳ್ಳೋದಕ್ಕೆ ಹೆಂಗೆ ಏನೇನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅದು ಜವಾಬ್ದಾರಿ ನಮ್ಮದೇ ಇರುತ್ತೆ. ನೋಡಿ, ಮತ್ತೊಂದು ಕಡೆ ಎಲ್ಲೆಲ್ಲಿ ಎಷ್ಟೆಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಅನ್ನೋದು ಗಮನಿಸ್ತಾ ಇದ್ದೀರಿ. HILನಲ್ಲಿ 18.9, ಕಲಬುರಗಿಲಿ 40.4 ಜಾಸ್ತಿ, ವಿಜಯಪುರದಲ್ಲಿ 39, ರಾಯಚೂರು, ಚಿತ್ರದುರ್ಗ, ಕೋಲಾರ 3 ಕಡೆಯಲ್ಲೂ ಆಲ್ಮೋಸ್ಟ್ ನಿಯರ್ಲಿ 38 ಡಿಗ್ರಿ ಸೆಲ್ಸಿಯಸ್. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 35 ಡಿಗ್ರಿ ಸೆಲ್ಸಿಯಸ್. ಹೀಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಈಗ.